ಯಾರೂ ಗೊತ್ತಿಲ್ಲ. ನಮ್ಮ ತಂದೆಗಂತೂ ಪ್ರಾಬ್ಲಮ್ ಆಗೈತೆ ಅನ್ನಂಗೆ ನನಗೆ ಕನಸು ಬಿದ್ದಿತ್ರಿ. 1-2 ದಿನ ಹಿಂದೆ ಏನೋ ಪ್ರಾಬ್ಲಮ್ ಆಗೈತಿ ನಮ್ಮ ತಂದೆ ಅನ್ಕೊಂಡು ಕನಸು ಬಿದ್ದಿತ್ತು. ಆ ಕನಸು ನಿಜ ಆದಂಗೆ ಆಗೈತ್ರಿ. ನನಗೀಗ ನಿಜ ಅನಿಸ್ದಂಗೆ ಆಗೈತ್ರಿ. ಆದ್ರೆ ಯಾರು ಹೇಳ್ಕೊಳಕತ್ತಿಲ್ಲ ಜಾಸ್ತಿ ಏನಾಗೈತೆ ಅಂತೇಳಿ. ಸ್ನೇಹಿತರೆ, ಬಹಳ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ನೋಡ್ರಿ ಎಲ್ಲರಿಗೂ. ಬರ್ರಿ ಸ್ನೇಹಿತರೆ, ಇವತ್ತಿನ ಟೈಟಲು ತಮ್ಮೇಲೂ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕು. ಯಾವ್ದ್ರ ಬಗ್ಗೆ ಮಾತಾಡಕತ್ತಾರ ಸಿಸ್ಟರು. ಈ ಥರ ಅಂಗಡಿಗೆ ಬಂದಾರಲ್ಲ, ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ, ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂದ ಮನ್ಯಾಗನ ಇರ್ತಿದ್ರು. ಯಾಕೆ ಅಂಗಡಿಗೆ ಬಂದಾರ ಅನ್ನೋದು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಯಾಕಂದ್ರೆ ಮನ್ಯಾಗ ಮನಿ ಪ್ರಾಬ್ಲಮ್ ಇದ್ದೇ ಇರ್ತೈತೆ. ನನ್ನ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಯಾವಾಗೂ ಬಿಡಂಗಿಲ್ಲ. ಹಲ್ಲು ಇನ್ನೊಂದು ಸ್ವಲ್ಪ ಇದೆ ರೀ. ಮತ್ತೆ ಇದು ಅಲರ್ಜಿ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟೈತೆ. ನಾನು ಸ್ವಲ್ಪ ಕರೆದಿರಲಿಲ್ಲ ಐಟಮ. ನಿನ್ನೆ ಬಜ್ಜಿ ಮಾಡಿಕೊಟ್ಟೆ ಮಕ್ಕಳಿಗೆ. ನಂದು ಹೆಲ್ತ್ ಪ್ರಾಬ್ಲಮ್ ಇದ್ರು ಮಕ್ಕಳಿಗೋಸ್ಕರ ಏನಾರ ಮಾಡಬೇಕ್ರಿ. ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಸ್ನೇಹಿತರೆ. ಏನು ನೀವೇನು ತಪ್ಪತ್ತಿರೋ ಏನಂದ ಸರಿ ಎತ್ತಿರೋ ಏನು, ಮನುಷ್ಯ ಅನ್ನೋದು ಈ ದುಡ್ಡಿನ ಮ್ಯಾಲ ನಿಂತೈತೆ ಗೊತ್ತಿಲ್ಲ. ಏನು ದುಡ್ಡಿನ ಮ್ಯಾಗ ನಾವು ನಿಂತೇವೋ ಗೊತ್ತಿಲ್ಲ, ನಮ್ಮ ಮ್ಯಾಗ ದುಡ್ಡು ನಿಂತೈತೆ ಗೊತ್ತಿಲ್ಲ. ಬಟ್ ಆದರೆ ಮನುಷ್ಯರಿಗೆ ಸಂಬಂಧ ನಿಂತಿರೋದನ್ನ ಈ ದುಡ್ಡಿನ ಮ್ಯಾಗ ನೋಡ್ರಿ. ಯಾರ ಹತ್ರ ದುಡ್ಡು ಜಾಸ್ತಿ ಇರ್ತೈತಿ, ಯಾರ ಹತ್ರ ಒಡವೆ ವಸ್ತುಗಳು ಜಾಸ್ತಿ ಇರ್ತೈತಿ, ಅವ್ರ ಹತ್ರ ಭಾಳ ಸಂಬಂಧಿಕರ ಹೋಗಿದು ಬರುದು ಜಾಸ್ತಿ ರೀ. ಹೋಗುದು ಬರುದು ಜಾಸ್ತಿ. ಮತ್ತೆ ಹೆಂಗಂದ್ರಿ, ಮನೆ ಅಂತ ಒಂದಲ್ಲಿ ಏನೋ ರಿಲೇಷನ್ದಾಗ ಎಲ್ಲಿಯೂ ತಗೋಬಾರ್ದು, ಕೊಡಬಾರ್ದು ದುಡ್ಡು ಅನ್ನೋದು ನೋಡ್ರಿ ರೀಸನ್. ಯಾಕೆ ಈ ಮಾತು ಹೇಳತ್ತಾರು ಸಿಸ್ಟರ್ ಅಂತೇಳಿ ನೀವು ಅನ್ಕೋಬಹುದು. ಯಾಕಂದ್ರೆ ಈಗ ಒಂದು ಸ್ವಲ್ಪ ನಮ್ಮ ತವ್ರ ಮನೆ ಕಡೆ ಪ್ರಾಬ್ಲಮ್ ಆಗೈತಿ ಸ್ನೇಹಿತರೆ. ಅದನ್ನ ಏನನ್ನೋದು ನೆಕ್ಸ್ಟ್ ವಿಡಿಯೋದಾಗ ಏನಾದ್ರು ಏನಿತ್ತಂತಂದ್ರೆ ನನಗೂ ಅಷ್ಟ ಕ್ಲಾರಿಟಿ ಇಲ್ಲ ರೀ. ಇನ್ನ ಕ್ಲಿಯರ್ ಆಗಿ ಯಾವುದ್ರ ಬಗ್ಗೆ ಆಗೈತಿ ಅನ್ನೋದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗೈತಿ. ಇವಾಗ ಜಸ್ಟ್ ಫೋನ್ ಬಂದಿಂದನ ನನಗೂ ಗೊತ್ತಾಯ್ತ್ರಿ ಅದು ಏನಾಗೈತಿ ಪ್ರಾಬ್ಲಮ್. ಭಾಳ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಏನು ಪರವಾಗಿ ನಾವು ಮಾಡ್ಕೊಂಡು ಏನು ಮಾಡೋದ್ರಿ. ನಮ್ಮಿಂದ ಆಗೋದಾದ್ರೂ ಏನೈತ್ರಿ. ನಾವು ಮಿಡಿಲ್ ಕ್ಲಾಸ್ದವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಏನು ಹೆಲ್ಪ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತು ನಾವು ಸಣ್ಣವರು ದೊಡ್ಡವ್ರಿಗೆ ಬುದ್ಧಿ ಹೇಳೋಷ್ಟು ನಾವು ದೊಡ್ಡವರಲ್ಲ. ಇನ್ನೊಂದು ಏನು ಹೇಳೋದಂದ್ರೆ ರೀ, ಮನುಷ್ಯ ಆದ ಬಳಿಕ ಮಾನವೀಯತೆ ಅನ್ನೋದು ಬಹಳ ದೊಡ್ಡದ್ರಿ. ಸಂಬಂಧ ಅನ್ನೋದು ಬಹಳ ದೊಡ್ಡದ್ರಿ. ಮುರ್ಕೋಬೇಕಾದ್ರೆ ಒಂದು ಸೆಕೆಂಡ್ದಾಗ ಈ ಸಂಬಂಧ ಕಟ್ಟಬೇಕಾದ್ರೆ ಎಷ್ಟೋ ದಿನ ಹೋಗಿರ್ತೈತ್ರಿ. ಮುರ್ಕೋಬೇಕಾದ್ರೆ ಒಂದು ಸೆಕೆಂಡ್ದಾಗ ಮುರ್ಕೋತೀವ್ರಿ. ಅದಕ್ಕೆ ಸಂಬಂಧ ಹಾಳಾಗೋದು ಬರೀ ಒಂದು ಸೆಕೆಂಡ್ದಾಗ ಆಗ್ತೈತಿ. ಎಲ್ಲೂ ಇಲ್ಲದ ನಾಲ್ಗಿ ಏನಾದರೂ ತಪ್ಪು ಓಡ್ಗಳನ್ನ ಮಾತಾಡ್ತಂದ್ರೆ ಅಲ್ಲಿಗೆ ಅವ್ರ ಮನಸ್ಸಿಗೆ ಪೆಟ್ಟಾಗಿ ಮನಸ್ಸು ಮುರಿದಂಗೆ ಆಗ್ತೈತಿ. ಅದಕ್ಕೆ ಮಾತಾಡೋಕ್ಕಿಂತ ಮೊದಲು ಒಂದ್ಸಲ ಅಲ್ದನ 10 ಸಲ ವಿಚಾರ ಮಾಡಿ ಮಾತಾಡಬೇಕು. ಮತ್ತು ಇನ್ನೊಂದು ಏನಂದ್ರೆ ರೀ, ಏನಾದರೂ ಕೊಡೋದು ತಗೊಳ್ಳೋದು ಇತ್ತಂದ್ರೆ ಸ್ವಲ್ಪ ಇನ್ನ ಹೊರಗಡೆ ಜನದ ಜೊತೆನ ಇನ್ನ ಜಾಸ್ತಿ ಬಳಕೆ ಮಾಡಿದ್ರೆ ಚಲೋ ಅನ್ಬೋದ್ರಿ. ಮನೆ ಅಂತವದಲ್ಲಿ ಕೊಡೋದು ತಗೋದು ಮಾಡ್ರ ಅದೇನು ಸರಿ ಅನ್ಸಂಗಿಲ್ಲ. ನಾ ಮಾತ್ರ ಮಾಡಿಲ್ಲ, ಬಟ್ ಆದರೆ ಮಾಡ್ದವ್ರದ್ದು ವಿಚಾರ ಹೇಳಾಕತ್ತೀನಿ ಸ್ನೇಹಿತರೆ. ಯಾರಾದರೂ ಈ ಥರ ಮಾಡೋರು ಮಾಡ್ತಾ ಇದ್ರಂದ್ರೆ ಮುಂದೆ ಪ್ರಾಬ್ಲಮ್ ಬರ್ತಾವ್ರಿ. ಅದರಿಂದ ಬಹಳನೇ ಪ್ರಾಬ್ಲಮ್ ಬರ್ತಾವೆ. ಮತ್ತು ಅವ್ರ ಹೆಲ್ತಿಗೂ ತುಂಬಾ ಪ್ರಾಬ್ಲಮ್. ಏನಾದರೂ ಹುಷಾರು ತಪ್ಪಿದಾಗ ಮಾಡಿದಾಗನ ಏನೋ ಒಂದು ಸ್ವಲ್ಪ ಹಾಕಿರ್ತಾರೆ ಅಮೌಂಟ್. ನಾನು ಹಿಡ್ಕೊಂಡಾಯ್ತೀನಿ ರೀ. ಯಾರಿಗಾದ್ರೂ ಹಾಕಿರ್ತಾರೆ, ಅನಿವಾರ್ಯ ಟೈಮ್ ಇರ್ತೈತಿ. ಆ ಟೈಮ್ದಾಗ ದುಡ್ಡನ್ನು ಹಾಕಿರ್ತಾರೆ ಹೊರತು ಮುಂದೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಚಲೋ ಆದಂಗೆ ಆಗಿ ಅವ್ರು ದುಡ್ಡು ಕೊಡ್ತಿರ್ತಾರೆ ಕರೆ. ಆವಾಗ ಏನೈತ್ರಿ, ಅವ್ರಿಗೆ ದುಡ್ಡು ಕೊಡ್ಬೇಕಾದ್ರೆ ಇವ್ರು ಎದರಿಂದ ಮುಟ್ಟಿಸ್ತಾರೋ ಅನ್ನೋ ಹಂಗೆ ಮಾತುಗಳು ಕೂಡ ಬರ್ತಿರ್ತಾವೆ. ಅದಕ್ಕೆ ಇನ್ನು ಹೊರಗಡೆ ಜನ ನಂಬಬೇಕು, ಮನೆಯವ್ರನ್ನ ಯಾವಾಗೂ ನಂಬಬಾರ್ದು. ಏನೋ ನಮ್ಮ ಒಡ ಹುಟ್ಟಿದವ್ರು ಅದಾರು, ನಮ್ಮ ಬೆನ್ನಿಲೆ ಬಿದ್ದವ್ರು ಅದಾರು, ನಮ್ಮ ಮನ್ಯಾನ ಹಿತೈಷಿಗಳು ಅದಾರ ಅಂದ್ರು ಮೀರಿ ಹಿತೈಷಿಗಳೆಲ್ಲ ದೂರನ ರೀ. ಹೊರಗಿನವ್ರ ಏನೋ ಒಂದು ಹೊತ್ತಿಗಿನ ಚಲೋ ಕರೆ ರೀ. ಒಳಗಿನವ್ರು ಯಾರೂ
ಹಚ್ಕೊಳಂಗಿಲ್ಲ ಸ್ನೇಹಿತರೆ. ಈ ಮಾತು ಯಾಕೆ ಬರಾಕತ್ತಾವ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಾಗ್ತಿರ್ಬೇಕು. ಯಾಕೆ ಸಿಸ್ಟರ್ ಈ ಥರ ಮಾತಾಡಕತ್ತಾರಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಯಾಕಂದ್ರೆ ಮಣ್ಣಿನ ಒಂದು ವಿಚಾರ ಮಾತಾಡೀನಿ, ಮನ್ಯಾಗಿಂದನೇ ಆಗಿತ್ತು, ಅದನ್ನೇನೋ ಮಾತಾಡಿದೆ. ಬಟ್ ಆದರೆ ಹೊರಗಡೆಯಿಂದ ಇವಾಗ ಪ್ರಾಬ್ಲಮ್ ಬರಾಕತ್ತೈತಿಲ್ಲ, ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಗೊತ್ತಿಲ್ಲ. ಮನಿದು ನಾನು ಅದನ್ನ ನನ್ನ ಕೈಯಾರೆ ಮಾಡಿದ್ದೆ, ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾನು ಗೆದ್ದೆ ಸ್ನೇಹಿತರೆ. ಅದು ಏನು 7,000 ರೂಪಾಯಿ ಕಳ್ಕೊಂಡಿದ್ದೆ ಅಲ್ಲ, ಮತ್ತೆ ನಮ್ಮ ಅಕ್ಕ ತಗೊಂಡು ನನ್ನ ಮನಸ್ಸನ್ನ ಹಗುರ ಮಾಡಿದ್ರು. ಏನೋ ದುಡ್ಡು ಬರ್ತೈತಿ ಹೋಗ್ತೈತಿ, ಆದ್ರೆ ಗಂಡ ಹೆಂಡತಿ ಸಂಬಂಧದಾಗನ ದುಡ್ಡಿಗೆ ಬೆಲೆ ಕೊಡ್ತಾರೆ ಜಾಸ್ತಿ, ಸಂಬಂಧಕ್ಕೆ ಬೆಲೆ ಕೊಡಲಿಲ್ಲ ಅಂದಾಗ ಹೊರಗಡೆ ಅವ್ರು ಯಾಕೆ ಅವ್ರು ಬೆಲೆ ಕೊಡ್ತಾರೆ ಸ್ನೇಹಿತರೆ? ಅದಕ್ಕೆ ಹೊರಗಡೆ ಅವ್ರವ್ರ ಕುಟುಂಬದಕ್ಕೆ ಅವ್ರವ್ರ ಬಡ್ದಾಡವ್ರು ಇನ್ನೊಬ್ರ ಬಗ್ಗೆ ಯಾಕೆ ಕಾಳಜಿ ಮಾಡ್ತಾರೆ? ಇನ್ನೊಬ್ರ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಏನು ಬರೋದ್ರಿ? ಏನೋ ಒಂದು ಸಿಂಪತಿ ಮಾತಾಡ್ಬೋದು ಹೊರತು ಮತ್ತೊಂದು ಏನೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನೇ ನಮ್ಮ ನೋವನ್ನ ಹಂಚ್ಕೋಬೇಕಾದ್ರೆ ವಿಚಾರ ಮಾಡಿ ಹಂಚ್ಕೋಬೇಕು. ಮತ್ತು ನಮ್ಮ ಕಷ್ಟನ ಅವ್ರ ಮುಂದೆ ಹೇಳ್ಕೋಬೇಕಾದ್ರೆ 100 ಸಲ ವಿಚಾರ ಮಾಡಿ ಹೇಳ್ಕೋಬೇಕ್ರಿ. ಕಷ್ಟ ಐತಪ್ಪ ಇವಳಿಗೆ ಅಂತ ನಾವೇನಾದ್ರು ಹೇಳ್ಕೊಂಡೇವಂದ್ರೆ ನಮ್ಮ ಕಷ್ಟಕ್ಕೆ ಅವ್ರು ಹೆಲ್ಪ್ ಆಗ್ತಾರಂತೇಳಿ ನಾವು ಹಂಚ್ಕೊಂಡಂಗೆ ಅವ್ರಿಗೆ ಅನ್ನಿಸ್ತೈತ್ರಿ. ಆದರೆ ಹೆಲ್ಪ್ ಮಾಡುವಂಥ ಮಾನವೀಯತೆ ಇರಂಗಿಲ್ಲ ರೀ. ಆದಷ್ಟು ಹೀಯಾಸಿ ಮಾತಾಡ್ತಿರ್ತಾ ಹೊರತು ಯಾರು ಪಾಪ ಅವ್ರಿಗೆ ಕಷ್ಟ ಆಗೈತಿ ಕೊಡ್ಬೇಕಲ್ಲ ಅನ್ನೋವಂಥದ್ದು ಬರಂಗಿಲ್ಲ. ಅವ್ರು ಕೊಟ್ರು ಮೀರಿ ಯಾರೂ ಇಟ್ಕೊಳಂಗಿಲ್ಲ ಸ್ನೇಹಿತರೆ. ಈಗಿನ ಕಾಲಮಾನದಾಗಂತ ಏನ್ರಿ, ನಾವು ಕೊಟ್ರನ ಅವ್ರು ಈಗ ರೀ ಅವ್ರು ಕೊಡ್ತಾರಲ್ಲ, ನಾವು ಅವ್ರನ್ನ ಕೊಟ್ಟು ಮುಟ್ಟಿಸ್ಬೇಕು ಅನ್ನೋದಿರ್ತೈತಿ. ಆವಾಗ ಹಿಂದ್ಕಿನ ಕಾಲದಾಗ ಇದ್ದಿದ್ದಿಲ್ಲ ರೀ. ಹಂಗಂದ್ರೆ ರೀ ಈಗ ಮಕ್ಕಳಿಗೆ ಮಗನಿಗೆ ಕೊಟ್ರ ನಾಳೆ ಅವ್ರ ತಂದಿಗೆ ಕೊಟ್ರ ಮಕ್ಕಳು ಮುಟ್ಟಿಸ್ತಿದ್ರತ್ರಿ, ಸಾಲ ಕೊಟ್ರ. ಈಗ ಹಂಗಿಲ್ಲ ರೀ. ಈಗ ಬಡ್ಡಿ ಗಂಟ ಈ ವರ್ಷ ಕೊಡ್ಲಿಕ್ಕಂದ್ರೆ ಮುಂದಿನ ವರ್ಷ ಇವ್ರು ಕೊಡಂಗಿಲ್ಲ ಅಂತೇಳಿ ಜಾಮೀನು ಏನಾದರೂ ತೊಗೊಂಡಿದ್ದು ಮಾಡ್ತಾರ. ಅಂಥ ಸಂದರ್ಭದಾಗ ರಿಲೇಷನ್ದಾಗ ನಾವೇನಾದರೂ ದುಡ್ಡು ತೊಗೊಂಡು ಇಸ್ಕೊಂಡು ನಮ್ಮ ದುರುಪಯೋಗ ಮಾಡ್ಕೊಂಡಿವಂದ್ರೆ ನಾವು ಹೊರಗಡೆಯವ್ರು ಒಂದು ಹೊತ್ತಿಗೆ ಜನ ಗಪ್ ಇರ್ತಾರೆ ಕರೆ ರೀ, ಮನೆಯವ್ರು ಯಾರೂ ಗಪ್ ಇರಂಗಿಲ್ಲ. ಮತ್ತು ಇನ್ನೊಂದು ವಿಚಾರ ಏನು ಹೇಳ್ಬೇಕಂದ್ರೆ ರೀ, ಪ್ರಾಬ್ಲಮ್ ಆಗೈತ್ರಿ, ದೊಡ್ಡದಾಗೆ ಆಗೈತಿ. ಹೋದ ವರ್ಷನೂ ಆಗೈತ್ರಿ ನಮ್ಮ ತವ್ರ ಮನೆ ಕಡೆ. ಇದೇನು ಟೈಮ್ ಏನೋ ಗೊತ್ತಿಲ್ಲ ರೀ, ಇದು ಪಂಚಮಿ ಆಯ್ತಂದ್ರೆ ಆಗ್ತೈತ್ರಿ. ಆದ್ರೆ ನಮ್ಮ ಪ್ರಾಬ್ಲಮ್ ಮುಂದೆ ಅವ್ರದ್ದು ಭಾಳ ದೊಡ್ಡದ್ರಿ ಅನ್ಬೋದು. ದುಃಖ ಬರ್ತೈತ್ರಿ, ಬಂದರೂ ಅಟ್ಟಿಸ್ಕೋಬೇಕು, ಯಾರ ಮುಂದೂ ಹೇಳ್ಕೊಳಕ್ಕಾಗಂಗಿಲ್ಲ. ಮತ್ತು ನಮ್ಗೆ ಹೇಳಕ್ಕೂ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ಬುದ್ಧಿ ಹೇಳುವಂಥದ್ದು ಶಕ್ತಿನೂ ನಮ್ಮಲ್ಲಿಲ್ಲ. ನಾನೊಂದು ಪೇಷಂಟ್ ಆಗಿ ನನಗೆ ಜಾಸ್ತಿ ಮಾತಾಡೋಕ್ಕೂ ಬರೋಂಗಿಲ್ಲ. ನನಗೆ ಭಾಳ ಪ್ರಾಬ್ಲಮ್ ಆದಂಗೆ ಆಗೈತ್ರಿ. ಅಲ್ಲಿಂದ ತುಂಬಾ ನೋವೈತಿ ಸ್ನೇಹಿತರೆ. ಇನ್ನು ನೋಡಿ ಅದೇನು ಅಷ್ಟೊಟ್ಟು ಕರ್ರಗೇನೈತೆ ನೋಡಿ ಸ್ನೇಹಿತರೆ, ಪೂರ ಸ್ಯಾಪ್ಟಿಕ್ ಆದಂಗೆ ಆಗಿ ಕಿವು ತುಂಬ್ಕೊಂಡು ಇಷ್ಟು ದಪ್ಪ ಆಗಿತ್ರಿ. ಅದು 2 ಸಲ ಸುಂದ್ ಮಾಡಿ ಅದನ್ನು ತೆಗೆದು ಹಲ್ಲು ತೆಗಿಬೇಕಾದ್ರೆ ಇಷ್ಟು ಪ್ರಾಬ್ಲಮ್ ಆಯ್ತು ರೀ. ಯಾರು ಮುಂದೆ ಹೇಳ್ಕೊಳ್ಳಿಲ್ಲ. ನಮ್ಮ ಅಕ್ಕನ ಮಗಳು ಬಂದಿದ್ದಳು 2 ದಿನ ಏನೋ ಕೆಲಸ ಮಾಡಿದಾರೆ. ಇವತ್ತು ಬಟ್ಟೆ ಬಾಂಡೆ ಎಲ್ಲ ಇಟ್ಟು ಬಂದಿನ್ರಿ. ಇನ್ನು ನನಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತಾ, 2 ದಿನ ಮನ್ಕೋತೀನಿ, 3ನೇ ದಿನಕ್ಕೆ ನಮ್ಮ ಮನೆ ಕೆಲಸ ನಾವು ಮಾಡಬೇಕು. ನಮ್ಮ ನೋವನ್ನ ಮರಿಲೇಬೇಕು ರೀ. ಇದು ಒಂದು ಬ್ಯಾರೇನ ರೀ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ ರೀ ಸ್ನೇಹಿತರೆ, ಏನೇ ಪ್ರಾಬ್ಲಮ್ ಆಗಾಕತ್ರು ಕೂಡ ಒಂದು ಮಾತು ಬರ್ತೈತ್ರಿ. ನಾವೇನೋ ಒಂದು ಹೇಳಕ್ಕೆ ಹೋದ್ರು ಮೀರಿ ನೀವೇನು ಭಾಳ ದೊಡ್ಡವರು, ನೀವೇನು ದೊಡ್ಡ ಶ್ರೀಮಂತರ, ನೀವೇನಾದರೂ ಸಹಾಯ ಮಾಡೋರಿದ್ದೀರಾ, ಇನ್ನೂ ಈ ಥರ ಮಾತುಗಳು ಬಹಳ ಸಲ ಬಂದವ್ರು ಸ್ನೇಹಿತರೆ. ಏನಾದರೂ ನಾವು ಯಾರಿಗಾದ್ರೂ ಒಂದು ಮಾತುಗಳನ್ನ ಹೇಳಕ್ಕೆ ಹೋಗೋಣ, ನಿಮ್ಮ ಹತ್ರ ಇದ್ರೆ ನಿಮ್ಮಂತಕನ ತಿನ್ನೋ ಗತಿ ಇಲ್ದಾಗ ಇನ್ನೊಬ್ರಿಗೆ ಬುದ್ಧಿ ಹೇಳ್ತಿರಲ್ಲ ನೀವು. ಯಾವ ಸೀಮೆ ದೊಡ್ಡ ಏನೋ ಈ ದೊಡ್ಡ ಹಿರುಮುನಿ ಏನೋ ನನಗೆ ಅಂದಾರೆ ಅವು ಮಾತು ಬರ್ತಾ ಇಲ್ಲ ರೀ. ಅವಾಗ ಅನ್ನೋ ಟೈಮ್ದಾಗ ನನಗೆ ಒಂದೊಂದ್ಸಲ ಅನ್ನಿಸ್ತೈತ್ರಿ, ನಮ್ಮಿಂದ ಇಷ್ಟು ಮಾತಾಡೋಕ್ಕೂ ಅರ್ಹತೆ ಇಲ್ವಾ ನಾವು ಜನಕ್ಕೆ? ನಾವು ನಮ್ಮ ಕೈಲಿಂದ ನೋಡಿ ನನಗೆ ಆದಷ್ಟನ ನಾನು ಹೆಲ್ಪ್ ಮಾಡ್ಕೋತೆ ಬಂದೀನಿ ರೀ. ಪ್ರತಿ ಒಂದು ಸಲ ನನಗೆ ಎಷ್ಟು ತಿಳಿತೈತೆ ಅಷ್ಟನ್ನು ಮಾತುಗಳನ್ನ ಹೇಳಿರ್ತೀನಿ. ಆದರೆ ಅವು ಮಾತುಗಳು ಅವ್ರಿಗೆ ಇವಳೇನಪ್ಪ ಇವಳ್ದೇನೂ ಇಲ್ಲ, ಇವಳ ಮಾತು ನಾವ್ಯಾಕೆ ಕೇಳಬೇಕು, ಇವಳೇ ನಮ್ಗೇನು ಹೆಲ್ಪ್ ಮಾಡ್ತಾಳನೋ, ಇವಳ ಬುದ್ಧಿ ಮಾತು ನಮ್ಗೆ ಯಾಕೆ ಬೇಕು
ಈ ಥರ ಒಡ್ಗಸನ್ನ ಎಲ್ಲ ಮಾತಾಡ್ತಾರೆ. ಅದಕ್ಕೆ ನಮ್ಮ ಬಡತನೇನು ಯಾರು ಕಸ್ಕೊಳಕ್ ಬರಂಗಿಲ್ಲ. ಅವ್ರ ಶ್ರೀಮಂತಿಕೆ ನಮ್ಗೆ ಕೊಡಂಗಿಲ್ಲ. ಬಟ್ ಆದ್ರೆ ಮಾತಾಡ್ತಾರ್ರಿ. ಅದು ಹೆಂಗಂದ್ರ ರೀ, ನಾವು ಮಾತಾಡೋಕ್ಕಿಂತ ಮೊದ್ಲ ವಿಚಾರ ಮಾಡಿ ಮಾತಾಡಿರ್ತೀವಿ. ನಮ್ಮ ಕೈಲಿ ಆಗಂಗಿಲ್ಲ ಈ ಮಾತುಗಳು. ನಾವು ಆಡಬಾರ್ದು ಅಂತ ಅನ್ಕೊಂಡು ಮಾತಾಡ್ರ ಮೇಲೆ ಏನಾಗ್ತೈತ್ರಿ, ಒಂದೊಂದ್ಸಲ ಮನುಷ್ಯ ಏನೋ ನಮ್ಗೆ ತಿಳಿದಷ್ಟು ನಾವು ಅಲ್ಲಿ ಹೇಳಕ್ಕೆ ಹೋಗ್ತಿರ್ಲಿ, ಅದೇ ತಪ್ಪು ಕಾಣಿಸ್ತೈತ್ರಿ ಒಂದೊಂದ್ಸಲ. ಯಾಕಾಯ್ತು ಏನಿಲ್ಲ, ಇನ್ನು ನಮ್ಮ ಯಜಮಾನ್ರು ಬಂದು ಹೇಳಿದಾಗ ಗೊತ್ತ್ರಿ ಏನೇನಾಗೈತಿ ಪ್ರಾಬ್ಲಮ್, ಏನೇನಿಲ್ಲ. ಬಟ್ ಆದ್ರೆ ನನಗಂತೂ ಈ ಕಾಲ ನಿಲ್ತಾ ಇಲ್ಲ ರೀ. ಹೋಗ್ಬೇಕು ಮನಸ್ಸು ಆ ಕಡೆ. ಮನಸ್ಸು ಪೂರ ಎಲ್ಲ ಅಲ್ಲೇ ಐತ್ರಿ, ದೇಹ ಮಾತ್ರ ಇಲ್ಲಿ ಇದ್ದಂಗ ಕೂತ್ಕೊಂಡಿನಿ ಸ್ನೇಹಿತರೆ. ಇನ್ನೊಂದ್ಸಲ ಯಾವಾಗ್ಲಾದ್ರೂ ಅದನ್ನ ಯಜಮಾನ್ರು ಬಂದು ಹೇಳೋತನ ಸಮಾಧಾನ ಇಲ್ಲ ರೀ. ಯಾಕಂದ್ರೆ ತಂದೆ ತಾಯಿಗೆ ಕಷ್ಟ ಬತ್ತಂದ್ರೆ ಮಕ್ಕಳಿಗೆ ಬಹಳ ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗ್ತದೆ. ಅದ್ರಲ್ಲಿ ಗಂಡು ಮಕ್ಳಿಗೆ ಜಾಸ್ತಿ ಆಗಂಗಿಲ್ಲ. ಕರೆ ತಂದೆ ತಾಯಿಗೆ ಬಹಳ ಕಷ್ಟ ನೋಡಿ ಬರ್ತೈತ್ರಿ. ಗಂಡು ಹೆತ್ತಂತ ತಂದೆ ತಾಯಿಗೆ ಎಷ್ಟು ಕಷ್ಟ ಬರ್ತೈತೆ ಅನ್ನೋದು ನಮ್ಮ ತಂದೆ ತಾಯಿ ಅಷ್ಟಂತರೂ ಬರ್ತೈತೆ ಅನ್ನೋದು ನನಗಂತರೂ ಮನಸ್ಸಿನಾಗೂ ಯಾವ ತಂದೆ ತಾಯಿಗೂ ಬರೋದು ಬೇಡ. ಒಂದು ತಿನ್ನಕ್ಕ ಅನ್ನ ಇರ್ಲಿಕ್ಕರ ಹೋತ್ಕರೆ ನೆಮ್ಮದಿ ಇರ್ಬೇಕ್ರಿ ಮನುಷ್ಯಾಗ. ನೆಮ್ಮದಿ ಇದ್ರ ಅದ್ರಂಥದ್ದು ಇದನ್ನ ಯಾವುದೂ ಅಲ್ಲ ರೀ. ಅರ್ಧ ರೊಟ್ಟಿ ತಿಂದ್ರು ಮಿರಿಯ ನೆಮ್ಮದಿಯಾಗಿ ತಿಂದ್ರೆ ಅದು ಚಲೋದ್ರಿ. ಎಷ್ಟೋ ಆಸ್ತಿ ಅಂತಸ್ತು ಎಲ್ಲವನ್ನೂ ತಂದೆ ತಾಯಿ ಮಕ್ಕಳಿಗೋಸ್ಕರನ ಮಾಡಿರ್ತಾರೆ ಹೊರತು ಬೇರೆಯವ್ರು ಕೊಡಕ್ಕಂತೂ ಮಾಡಿರಂಗಿಲ್ಲ. ಕರೆ ಮಕ್ಕಳಿಗೆ ಅದು ತಪ್ಪಾಗಿ ಕಾಣಿಸ್ತೈತಿ. ಈಗ ನಾಳೆ ನಮ್ಮ ಮಕ್ಕಳಾದ್ರೂ ಕೂಡ ಹಂಗೆ ಅನ್ಬೋದು ಅನ್ನುವಂಗೆ ಒಂದೊಂದ್ಸಲ ಅನಿಸ್ತೈತ್ರಿ. ಜೀವನ ಐತ್ರಿ, ಇದು ಇಂದಿದ್ದ ನಾಳೆ ಹೋಗಂಗಿಲ್ಲ. ಕರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಅರ್ಥ ಐತಿ. ಮತ್ತು ಮನೆದ ನೀವು ಹೇಳ್ತಿರಲಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಯಾಕಂದ್ರೆ ನನ್ನ ಮೋಟಿವೇಶನ್ ವಿಡಿಯೋನ ಇರ್ತೈತ್ರಿ. ಪ್ರತಿಯೊಂದು ಕುಟುಂಬದಾಗೂ ಆಗ್ತಿರ್ತೈತಿ. ಬಟ್ ಆದ್ರೆ ಯಾರೂ ಹಂಚ್ಕೊಳಂಗಿಲ್ಲ. ಹಂಚ್ಕೊಂಡ್ರೆ ಒಂದು ಸ್ವಲ್ಪ ಮನಸ್ಸು ಹಗುರ ಆಗ್ತೈತಿ. ಈ ಥರ ಎಲ್ಲ ಕುಟುಂಬದಾಗ ಆಗ್ತಿರ್ತೈತಲ್ಲ, ನಾವು ಒಂದು ಸ್ವಲ್ಪ ಎಚ್ಚರ ಮಾಡ್ಕೋಬೇಕಲ್ಲ ಅನ್ನೋಂಗೆ ಎಷ್ಟೋ ಜನಕ್ಕೆ ಮಾತುಗಳು ಅವ್ರ ಮನಸ್ಸಿಗೆ ಮುಟ್ತಾವ್ರಿ. ಅದಕ್ಕೆ ನಾವು ವಿಡಿಯೋ ಮುಖಾಂತರ ಹೇಳೋದಂದ್ರೆ ದಯವಿಟ್ಟು ಯಾರು ತಂದೆ ತಾಯಿ ಮೇಲ್ಗಡೆ ಅವ್ಯಾಜ್ಯ ಶಬ್ದಗಳ ಹೊಲಸು ಶಬ್ದಗಳ ಮಾತಾಡ್ದಾಯ್ತು, ನೀವೇನು ಮಾಡಿರಿ, ನೀವೇನು ಬಿಟ್ಟಿರಿ, ನಿಮ್ಮಿಂದ ಏನಾಗೈತಿ ಅನ್ನುವಂಥ ವರ್ಡ್ಗಳನ್ನ ಜಾಸ್ತಿ ಬಳಸಬಾರ್ದು. ನೀವು ಒಂದೇ ಒಂದು ಮಾತಾಡ್ರು ಅವು ಮುಪ್ಪಿನ ಕಾಲಕ್ಕೆ ಅವ್ರ ಮನಸ್ಸಿಗೆ ತೊಗೊಂಡ್ರಂದ್ರೆ ಬಹಳ ಕಷ್ಟ ಐತಿ ಸ್ನೇಹಿತರೆ. ಅದಕ್ಕೆ ಅದೇ ಪ್ರಾಬ್ಲಮ್ ಆಗೈತ್ರಿ. ಯಜಮಾನ್ರು ಬಂದಿಂದನ ಅವ್ರು ಹೇಳಿಂದನ ಗೊತ್ತ್ರಿ ನನಗೆ ಇನ್ನೂ ಕ್ಯಾರೆಟ್ ಇಲ್ಲ ರೀ. ಯಾಕಂದ್ರೆ ನಾನು ಮೊದಲೇ BP ಪೇಷೆಂಟ್ ಅದನ್ನ ಅಂದ್ಕೊಂಡು ಬರೀ ಹಾಸ್ಪಿಟಲ್ಗೆ ಹೊಂಟಿದೀವಿ ಅಂತಂದ್ರು ಯಾರಿಗೆ ನಾನು ಹಿಂಗೆ ಹೆಸ್ರು ಕೂಡ ಜಾಸ್ತಿ ಹೇಳಲಿಲ್ಲ ಅವರು. ಮೊದಲೇ ನಾನು ಒಬ್ಬಳೇ ಇದ್ದೆ, ಮಲ್ಕೊಂಡಿದ್ದೆ. ಟೈಮ್ ಭಾಳ ಆಗಿತ್ತು ಅವಾಗ. 10-11 ಗಂಟೆ ಆಗಿತ್ತು ರೀ. ಮನ್ಕೊಂಡೆ, ಸ್ವಲ್ಪ ನಿದ್ದಿಗೆ ಹೋಗಿದ್ದೆ. ನಿದ್ದಿಗೆ ನಾ ಹೇಳಿದ್ರೆ ನಾನು ಯಾಕೆ ಬರಲಿಲ್ಲ ಸ್ಕೂಲಿಂದ, ನಮ್ಮ ಚಿನ್ನೂನ್ ಸ್ಕೂಲಿಂದ ಬಿಟ್ಟು ಯಾಕೆ ಬರಲಿಲ್ಲ ಅಂತ ನಾನು ಅಂದ್ಕೊಂಡೆ. ಡೈಲಿ ವಿಡಿಯೋ ಕಾಲ್ ಮಾಡ್ತಿದ್ರು ಅವ್ರು, ನೈಟ್ ವಿಡಿಯೋ ಕಾಲ್ ಮಾಡ್ತಿದ್ರು. ನಿನ್ನೆ ನೈಟ್ ವಿಡಿಯೋ ಕಾಲ್ ಬರಲಿಲ್ಲ. ಏನೋ ನಾನೇ ಕೆಲಸನ ಭಾಳ ಲೇಟಾಗಿ 12 ಗಂಟೆಗೆ ಮುಕ್ಕೊಂಡಿನಿ ರೀ ನಿನ್ನೆ ನೈಟ್. ನಮ್ಮ ಚಿನ್ನೂನ್ ಬಟ್ಟೆ ಸ್ವಲ್ಪ ಸ್ಟಿಚ್ ಮಾಡೋದಿತ್ತು. ಇಲ್ಲಿದ್ದು ಮಷೀನ್ ಒಯ್ದು ಅಲ್ಲಿ ಮನ್ಯಾಗ ಹೋಗಿ ಎಲ್ಲ ಸ್ಟಿಚ್ ಮಾಡೋದು, ಬಜ್ಜಿ ಮಾಡಿಕೊಡೋದು ಎಲ್ಲ ಮಾಡ್ಕೋತಿದ್ದೆ. ಡೈಲಿ ವಿಡಿಯೋ ಕಾಲ್ ಮಾಡ್ತಿದ್ರು. ನಿನ್ನೆ ವಿಡಿಯೋ ಕಾಲ್ ಬರಲಿಲ್ಲ. ನೈಟ್ 1 ಗಂಟೆ ಆದರೂ ನನಗೆ ನಿದ್ರೆನೇ ಬರಲಿಲ್ಲ ರೀ. ನಿದ್ದೆ ಬರಲಿಲ್ಲ. ಆದ್ರೆ ಏನೋ ಪ್ರಾಬ್ಲಮ್ ಆಗೈತಿ ಅಂತ ನನಗೆ ಅವಾಗ ಏನೂ ಮನಸ್ಸಿಗೆ ಅನಿಸಲಿಲ್ಲ ರೀ. ಆಗೈತಿ ಸ್ನೇಹಿತರೆ. ಪ್ರಾಬ್ಲಮ್ ಏನಾಗೈತಿ ಏನಿಲ್ಲ ಯಜಮಾನ್ರು ಬಂದಿಂದ ಕೇಳಿಂದನ ಗೊತ್ತ್ರಿ. ಸ್ವಲ್ಪ ನನಗೆ ಮಾತಾಡ್ಯಾರ. ನನ್ಗೆ ಅನಿಸ್ತೈತಿ ಮನ್ಯಾಗ ವಯಸ್ಸಾದವರು ತಂದೆ ತಾಯಿ ಅದಾರ, ಏನೋ ಹೆಚ್ಚ ಕಡಿಮೆ ಆಗೈತೇನೋ ನನಗೊಂದು ಸಲ ಅನಿಸ್ತೈತಿ. ಕಾಲ್ ಮಾಡಿ ಕೇಳಿದ್ರು ಕೂಡ ಏನು ಹೇಳ್ತಾ ಇಲ್ಲ ಸ್ನೇಹಿತರೆ. ಮನಸ್ಸೆಲ್ಲ ಆ ಕಡೆ ಹರಿತಾ ಇದೆ, ದೇಹ ಮಾತ್ರ ಇಲ್ಲೈತಿ. ಏನು ಪ್ರಾಬ್ಲಮ್ ಆಗೈತೆ ಏನಿಲ್ಲ. ನೋಡೋಕ್ಕೆ ದೊಡ್ಡ ಕುಟುಂಬ ಚೆನ್ನಾಗಿರ್ತೈತೆ. ಕುಟುಂಬದಾಗ ಒಂದೊಂದು ಸಮಸ್ಯೆ ಇರ್ತಾವೆ. ಸಮಸ್ಯೆ ಅಲ್ಲೇ ಬಗೆಹರಿಸ್ಕೊಂಡ್ರೆ ಚಲೋ ಇರ್ತೈತಿ. ಹಾಸ್ಪಿಟಲ್ ತನಕ ಹೋಗೋದು ಅದು ಆದ್ರೆ ಏನಾಗೈತೆ ಗೊತ್ತಿಲ್ಲ ರೀ.
ನೋಡ್ಬೇಕ್ರಿ ಏನಾಗೈತೆ ನಮ್ದು. ಅವ್ರು ಬಂದ ಕ್ಯಾರೆಟಿ ಕೊಡೋ ಮಟ ಏನೂ ನನಗೂ ಗ್ಯಾರಂಟಿ ಏನೂ ನನಗೂ ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಬಟ್ ಆದರೆ ಈ ಹೆಣ್ಣು ಜೀವಕ್ಕೆ ಬಹಳ ಕಷ್ಟ ರೀ. ತವ್ರ ಮನೆ ಅನ್ನೋದು ಭಾಳ ದೊಡ್ಡ ಶಕ್ತಿ ರೀ. ತಂದೆ ತಾಯಿ ಆಯಿತು, ಅಣ್ಣ ತಮ್ಮಂದ್ರಾತು, ಅತ್ತಿಗೆಯರಾತು, ಆ ಕಡೆಯವ್ರಿಗೆ ಏನಾದರೂ ಸ್ವಲ್ಪ ನೋವಾದರೂ ಕೂಡ ಭಾಳ ಮರುಗುದಂದ್ರೆ ಹೆಣ್ಮಕ್ಳ ಮರಗ್ತಾರೆ. ಮತ್ತು ಇಲ್ಲಿ ಅವರಿಗೆ ಅಷ್ಟು ನೋವಾದ್ರೆ ನನಗೇನು ಅನ್ಸಂಗಿಲ್ಲ ರೀ ಗಂಡು ಮನೆಯವ್ರ ಕಡೆ. ಬಟ್ ಎಲ್ಲ ಹೆಣ್ಮಕ್ಳಿಗೆ ಆಗ್ತೈತೆ, ನಮ್ಗೆ ಅಷ್ಟು ಆಗ್ತೈತೆ ಗೊತ್ತಿಲ್ಲ. ನಿಮಗೂ ಯಾರಿಗಾದ್ರೂ ಇದೇ ಥರ ಅನಿಸ್ತಿತ್ತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹೆಣ್ಣಿನ ಮನಸ್ಸು ಜಗ್ಗುದ ತವ್ರ ಮನೆ ಕಡೆನೇ ಜಾಸ್ತಿ ರೀ. ಕಷ್ಟನೋ ಸುಖನೋ ಅಲ್ಲಿ ಗಂಜಿ ಕುಡಿದ್ರು ಮೀರಿ ಅಮೃತ ಸಮ ಮಾಡಿ ನಾವು ಉಂಡು ಬಂದಿರ್ತೀವಿ. ನಮ್ಮ ಮನ್ಯಾಗ ಹಾಲ ತುಪ್ಪ ತಿಂದ್ರು ಮೀರಿ ತವ್ರ ಮನ್ಯಾಗ ಖಾರ ನೀರು ಅದನ್ನ ತಿಂದ್ರು ಕೂಡ ಎಷ್ಟು ನೆಮ್ಮದಿ ಸಿಗ್ತೈತಿ. ಹಬ್ಬ ಮುಗಿದು 2 ದಿನ ಆಯಿತು, ಯಾಕೋ ಎಳ್ಳ ಉಂಡಿ ಬಂದಿಲ್ಲ ಅಂತ ನಾನು ಅನ್ಕೊಳಕತ್ತಿದ್ದೆ. ಕರೆ ಅಲ್ಲಿ ನಿನ್ನೆ ಒಂದೇ ದಿನ ಇಲ್ಲ ರೀ, ಫೋನ್ ಬಂದಿಲ್ಲ. ನಿನ್ನೆ ಒಂದೇ ದಿನ ಬಂದಿಲ್ಲ. ಬಟ್ ಆದರೆ ಇವತ್ತು ಯಜಮಾನ್ ಹೋಗಿ ಸ್ಕೂಲಿಗೆ ಬಿಡಕ್ಕೆ ಹೋಗ್ಯಾರ್ಲಿ, ಅಲ್ಲೇ ಅವ್ರಿಗೆ ವಿಷಯ ಗೊತ್ತಾಗ ನಾನು ಹಂಗೆ ಆ ಕಡೆ ಹೋಗ್ಯಾರೆ. ನೋಡೋಣ್ರಿ ಏನೇನಾಗಿರ್ತೈತಿ ಏನೇನಿಲ್ಲ ಎಲ್ಲನೂ ನನ್ನ ಕುಟುಂಬ ಅನ್ಕೊಂಡು ನಿಮ್ಮ ಜೊತೆ ಹಂಚ್ಕೊಂಡಿರ್ತೀನಿ. ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಕುಟುಂಬದಾಗ ಏನಾಗಿದೆ ಎಲ್ಲ ಹೇಳ್ಕೊತಾಳಲ್ಲಪ್ಪ ಈಕಿ ಅಂತ ಅಂದ್ಕೊಂಡು. ಬಟ್ ಆದರೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಮಾತಾಡಕತ್ತೀನಿ. ತಪ್ಪಾಗಿ ಅಂತರೂ ಅರ್ಥ ಮಾಡ್ಕೋಬೇಡ್ರಿ. ಖುಷಿನೂ ಹಂಚ್ಕೊಂಡಿರ್ತೀವಿ, ನಮ್ಮ ತವ್ರ ಮನೆ ಕಡೆದು ಎಷ್ಟು ಖುಷಿಯಾಗಿರ್ತದೋ ಅದನ್ನೂ ಹಂಚ್ಕೊಂಡಿರ್ತೀನಿ, ಮತ್ತು ದುಃಖನೂ ಹಂಚ್ಕೊತಿರ್ತೀವಿ. ಎಲ್ಲನೂ ಸಮಾನ ಇರ್ಬೇಕ್ರಿ. ಬರೀ ಖುಷಿ ಅರ್ಥ ಹಂಚ್ಕೊಂಡ್ರೆ ದುಃಖ ಬ್ಯಾಡ ಅನ್ನೋಂಗೆ ಹೆಂಗೆ ನಡಿತೈತ್ರಿ. ಇರುದರಿ ಮನಿ ಅಂದ್ ಬಿಡಕ್ಕ, ಮನುಷ್ಯರು ಅಂದ್ ಬಿಡಕ್ಕನ ದುಃಖ ನೋವು ಕಷ್ಟ ಎಲ್ಲವೂ ಬರುದರಿ. ಬಂದೈತ್ರಿ, ಸಹಿಸ್ಕೋಬೇಕೀಗ. ಅವ್ರು ಬಂದು ನನಗೆ ಜಾಸ್ತಿ ಕ್ಯೂರಿಟಿ ಕೊಟ್ಟಿಲ್ಲ ಸ್ನೇಹಿತರೆ, ಏನಾಗೈತಿ ಏನಿಲ್ಲ ಅನ್ನೋದು. ನಾನು ಬಸ್ಸಿನ ಟೈಮ್ ಇತ್ತು ಅಂದರೆ ನನಗೂ ಹೋಗಕ್ಕೆ ಮನಸ್ಸು ಹರಿಯಾಕತ್ತಿತ್ತು. ಕರೆಯಲ್ಲಿ ಇಲ್ಲಿ ಮತ್ತು ನನ್ನ ಆಡ ಮರಿಗಳು ಎಲ್ಲ ಯಾರೂ ಇಲ್ಲ ರೀ. ಮೊದಲೇ ಪ್ರಾಬ್ಲಮ್ ಹಲ್ಲಿಂದ ಹೊಡೆತಿಗೆನ ಫುಲ್ ಕುಗ್ಗಿ ಹೋಗಿಬಿಟ್ಟಿನಿ ರೀ. ಚಕ್ರ ಬಂದಂಗೆ ಆಗೋದು ಇದು ಮಾಡೋದು ನೋಡಿ. ಅಕ್ಕಾಗ ಫೋನ್ ಹಚ್ಚಿದ್ದಾರೆ. ಅಕ್ಕನೂ ಕ್ಲಿಯರಾಗಿ ಏನೂ ಮಾತಾಡಲಿಲ್ಲ ರೀ. ಅವರು ಚಲೋ ತಂಗಿ ಎಲ್ಲರೂ ಹೋಗ್ಯಾರೆ. ನೋಡೋಣ್ರಿ ಏನಾಗೈತಿ ಏನಿಲ್ಲ ಹೇಳ್ತೀನಿ ರೀ. ಮುಂದೆ ಬರ್ತಕ್ಕಂಥ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಕುಟುಂಬದೆಲ್ಲನೂ ಬಿಚ್ಚಿ ಮಾತಾಡ್ತಾರಲ್ಲ ಅಂತ ಅಂದ್ಕೊಂಡು ಇರುದರಿ. ಕುಟುಂಬದಾಗ ಸಮಸ್ಯೆ ಇಲ್ಲದ ಮನೆನೇ ಇರಂಗಿಲ್ಲ. ಅದಕ್ಕೆ ಧೈರ್ಯ ಮಾಡ್ಬೇಕ್ರಿ. ಹೆಣ್ಮಕ್ಳು ಧೈರ್ಯ ಮಾಡಿದ್ರನ ಇದು ಐತೆ ಕರೆ. ಬಟ್ ಆದರೆ ತವ್ರ ಮನೆ ಕಡೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಬಹಳ ಕಷ್ಟ ಆಗ್ತೈತಿ ರೀ. ಹೆಣ್ಮಕ್ಳು ಸಹಿಸ್ಕೊಳ್ಳಲಾರ್ದಂಥ ಅಷ್ಟು ಕಷ್ಟ ಬರ್ತೈತಿ. ನನಗೆ ಆಗ್ತೈತೋ ಗೊತ್ತಿಲ್ಲ, ಎಲ್ಲರಿಗೂ ಆಗ್ತೈತೋ ಗೊತ್ತಿಲ್ಲ ರೀ. ಬಸ್ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯವಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಏನೇ ಬರಲಿ ಎದುರಿಸುವಂಥ ಶಕ್ತಿ ಕೊಡಲಿ ದೇವರು. ವಯಸ್ಸಾದ ಕಾಲಕ್ಕನ ಅವರಿಗೆ ನಾಳೆ ನಾವು ಕೂಡ ನಮ್ಮ ಮಕ್ಕಳು ನಾವು ಹೆತ್ತೀವಂದ್ರೆ ನಮಗೂ ನಾಳೆ ನಮ್ಮ ಮಕ್ಕಳ ನೋಡಿರ್ತಾರಂದ್ರೆ ಅವರು ಹಂಗೆ ಇರೋದನ್ನ ರೀ. ಅದನ್ನು ತಿಳ್ಕೊಬೇಕ್ರಿ. ಮನುಷ್ಯತ್ವ ಮಾನವೀಯತೆ ಅಂದ್ರೆ ಇದ್ರ ಮಾತಾಡಂಗಿಲ್ಲ ಯಾರು. ಇರ್ಲಾರ್ದವ್ರನ್ನ ಈ ಥರ ಎಲ್ಲ ವರ್ಡ್ಗಳನ್ನ ಬಳಸಿರ್ತಾರ. ಆದ್ರೆ ಮುಪ್ಪಿನ ಕಾಲಕ್ಕೆ ಏನೋ ಒಂದು ಮಾತು ಹೆಚ್ಚ ಕಡಿಮೆ ಮಾತಾಡ್ರು ತಡ್ಕೊಳ್ಳೋಂಥ ಶಕ್ತಿ ಇರಂಗಿಲ್ಲ ಅನ್ನೋದು ಅರ್ಥ ಮಾಡ್ಕೊಳಂಗಿಲ್ಲ ರೀ ಈಗಿನ ಜನ. ಅದಕ್ಕೆ ಪ್ರಾಬ್ಲಮ್ ಆಗಿರಬೇಕು ನನಗೆ ಅನ್ನಿಸ್ತೈತ್ರಿ. ನನಗೆ ಅನಿಸೋ ಪ್ರಕಾರ ಏನೋ ಮಾತಾಡೋ ಮುಂದೆ ಮಾತಿನ ಪೆಟ್ಟಿಗೆನ ಏನೋ ಹೆಚ್ಚ ಕಡಿಮೆ ಆಗಿರಬೇಕು ನಮ್ಮ ತಂದೆಗೆ ಅನ್ನುವಂಥದ್ದು ಆಗ್ಲಾಕತ್ತೈತ್ರಿ. ಯಾಕಂದ್ರೆ 60-70 ವರ್ಷ ಮನುಷ್ಯ ಅದಾನ. ಸಡನ್ಲಿ ಒಮ್ಮೆ ಹಿಂಗೆ ಹಾಸ್ಪಿಟಲ್ಗೆ ನೈಟ್ ತೊಗೊಂಡು ಬಂದಾರಂದ್ರೆ ಏನೋ ಪ್ರಾಬ್ಲಮ್ ಆಗೈತ್ರಿ. ಬಟ್ ಆದ್ರೆ ನಾನು BP ಪೇಷಂಟ್ ಅದೀನಿ ಅಂದ್ಕೊಂಡು ಜಾಸ್ತಿ ಹೇಳಿಲ್ಲ ಅವರು. ಯಜಮಾನ್ರು ಯಾವಾಗ ಬರ್ತಾರೆ ನಾನು ಕಾಯ್ಕೋತ ಕೂತೀನಿ ರೀ. ಯಾವಾಗ ಬಂದು ಕ್ಲಿಯರಾಗಿ ಹೇಳಿದ್ರಂದ್ರೆ ಹೋಗಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಅಲ್ಲಿಗೆ ಊರಿಗಾದ್ರೂ ಹೋಗಕ್ಕೆ ಬರ್ತೈತಿ, ಹಾಸ್ಪಿಟ್ಲ್ಗಾದ್ರೂ ಹೋಗಕ್ಕೆ ಬರ್ತೈತಿ. ನೋಡೋಣ್ರಿ ಹಾಸ್ಪಿಟಲ್ದಾಗ ಅದಾರೋ ಗೊತ್ತಿಲ್ಲ, ಏನು ಮನೆಗೆ ತೊಗೊಂಡು ಹೋಗ್ಯಾರೋ ಗೊತ್ತಿಲ್ಲ.
ನಮ್ಮ ತಂದೆಗಂತೂ ಪ್ರಾಬ್ಲಮ್ ಆಗೈತೆ ಅನ್ನಂಗೆ ನನಗೆ ಕನಸು ಬಿದ್ದಿತ್ರಿ 1-2 ದಿನ ಹಿಂದೆನೇ ಏನೋ ಪ್ರಾಬ್ಲಮ್ ಆಗೈತಿ ನಮ್ಮ ತಂದೆ ಅನ್ಕೊಂಡು ಕನಸು ಬಿದ್ದಿತ್ತು. ಆ ಕನಸು ನಿಜ ಆದಂಗೆ ಆಗೈತ್ರಿ ನನಗೀಗ. ನಿಜ ಅನಿಸಿದಂಗೆ ಆಗೈತ್ರಿ. ಆದ್ರೆ ಯಾರು ಹೇಳ್ಕೊಳಕತ್ತಿಲ್ಲ ಜಾಸ್ತಿ ಏನಾಗೈತೆ ಅಂತೇಳಿ. ಸ್ನೇಹಿತರೆ, ಬಹಳ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ.